ಸಮಗ್ರ ತನಿಖೆ ಆಗಲೇಬೇಕು. ನಡೆಯುವ ಪ್ರತಿಭಟನಾ ಹೋರಾಟಕ್ಕೆ ಜಯವಾಗಲಿ. ಎಕ್ಸೋ ಖಾತೆ ಮೇಲೆ ಸಮಗ್ರ ತನಿಖೆ ಆಗಲೇಬೇಕು. ಶಾಸನಬದ್ಧ ಅನುದಾನದ ಮೇಲೆ ತನಿಖೆ ಆಗಲೇಬೇಕು. ಇಂದು ನಡೆಯುವ ನಾಗರಿಕರ ವೇದಿಕೆ ಹೋರಾಟಕ್ಕೆ ಜಯವಾಗಲಿ. ಇಂದು ನಡೆಯುವ ನಾಗರಿಕರ ವೇದಿಕೆ ಹೋರಾಟಕ್ಕೆ ಜಯವಾಗಲಿ. ಹುಟ್ಟೂರು ಗ್ರಾಮ ಪಂಚಾಯತ್ ಅವ್ಯವಹಾರದ ಮೇಲೆ ಸಮಗ್ರ ತನಿಖೆ ಆಗಲೇಬೇಕು. ಇಂದು ನಡೆಯುವ ಪ್ರತಿಭಟನಾ ಹೋರಾಟ. ಎಲ್ಲರಿಗೂ ನಮಸ್ಕಾರ. ಹಾಯ್ ಪೋತ್ನಾಳ್ ನ್ಯೂಸ್ಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಉಟ್ಕನೂರು ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಅನುದಾನ ದುರ್ಬಳಕೆ ಆರೋಪ. ಕ್ರಮಕ್ಕೆ ಅನುಗ್ರಹಿಸಿ ನಾಗರಿಕರ ವೇದಿಕೆಯಿಂದ ಅನಿರ್ದಿಷ್ಟ ಸತ್ಯಾಗ್ರಹ ಧರಣಿ ಮಾನ್ವಿ. ಜೂನ್ 17 ಮಾನ್ವಿ ತಾಲೂಕಿನ ಉಟ್ಕನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2025-26 ಹಾಗೂ 2026-27ನೇ ಸಾಲಿನ 15ನೇ ಹಣಕಾಸು ಆಯೋಗ ಶಾಸನಬದ್ಧ ಅನುದಾನ ಮತ್ತು ಇತರೆ ಖಾತೆಗಳ ಅನುದಾನ ಬಳಕೆಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಉಟ್ಕನೂರು ಗ್ರಾಮ ಪಂಚಾಯಿತಿ ನಾಗರಿಕರ ವೇದಿಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದೆ. ದೂರಿನಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಜಬೇರ್ ನಾಯಕ್ ಹಾಗೂ ನೋಡಲ್ ಅಧಿಕಾರಿ ಭಾಗಯ್ಯ ನಾಯಕ್ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಗ್ರಾಮ ಸಭೆ, ವಾರ್ಡ್ ಸಭೆ ಹಾಗೂ ಸಾಮಾನ್ಯ ಸಭೆಗಳನ್ನು ನಡೆಸದೆ ಯೋಜನೆಗಳ ಅನುಷ್ಠಾನ ಮತ್ತು ಹಣ ಪಾವತಿ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. 15ನೇ ಹಣಕಾಸು ಯೋಜನೆ, ಎಸ್ಕೋ ಹಾಗೂ ಶಾಸನಬದ್ಧ ಯೋಜನೆಗಳ ಅಡಿಯಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ವಿವಿಧ ಗುತ್ತೇದಾರರು, ಹಾರ್ಡ್ವೇರ್ ಅಂಗಡಿಗಳು, ಸಿಬ್ಬಂದಿ ವೇತನ ಹಾಗೂ ಕಸದ ವಿಲೇವಾರಿ ಕಾರ್ಯಗಳಿಗೆ ಖರ್ಚು ಮಾಡಲಾಗಿದೆ. ಆದರೆ ಈ ವೆಚ್ಚಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಇ-ಗ್ರಾಮ್ ಸ್ವರಾಜ್ ತಂತ್ರಾಂಶಗಳಲ್ಲಿ ಅಪ್ಲೋಡ್ ಮಾಡದೆ ನಿಯಮ ಉಲ್ಲಂಘಿಸಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ 15ನೇ ಹಣಕಾಸು ಯೋಜನೆಯ ಅನುದಾನವನ್ನು ಚೆಕ್ ಮೂಲಕ ಪಾವತಿಸಿರುವುದು ನಿಯಮಬಾಹಿರವಾಗಿದ್ದು, ನಿಯಮಗಳಿಗೆ ಸಂಬಂಧಿಸಿದ ಕ್ರಿಯಾ ಯೋಜನೆಗಳನ್ನು ಸಾರ್ವಜನಿಕರ ಗಮನಕ್ಕೆ ತರದೆ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ನಾಗರಿಕರ ವೇದಿಕೆ ಆರೋಪಿಸಿದೆ. ಈ ಹಿನ್ನೆಲೆಯಲ್ಲಿ ಉಟ್ಕನೂರು ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ನೋಡಲ್ ಅಧಿಕಾರಿಗಳ ವಿರುದ್ಧ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಹಾಗೂ ಕ್ರಿಮಿನಲ್ ಕ್ರಮ ಜರುಗಿಸಬೇಕು. ದುರ್ಬಳಕೆಯಾದ ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ಮರು ಜಮಾ ಮಾಡಿಸಬೇಕು ಎಂದು ಆಗ್ರಹಿಸಲಾಗಿದೆ. 10 ದಿನಗಳ ಒಳಗಾಗಿ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು. ನಾಗರಿಕರ ವೇದಿಕೆ ಎಚ್ಚರ ನೀಡಿದೆ. ದೂರಿಗೆ ಶಿವಾರ್ಜುನ್ ನಾಯಕ್, ಜಿಲ್ಲಾ ಅಧ್ಯಕ್ಷರು, ರಾಜ್ಯ ರೈತ ಸಂಘ, ಮಹಂತೇಶ್ ನಾಯಕ್ ತಡ್ಕಲ್, ಮಲ್ಲು ನಾಯಕ್ ತಡ್ಕಲ್, ಬಸವರಾಜ್ ಬಾಗಲವಾಡ, ಎನ್ ಬಸ್ಲಿಂಗಪ್ಪ, ಉದ್ಬಳ್ ರಮೇಶ್ ನಾಯಕ್, ಅಶೋಕ್ ತಡ್ಕಲ್, ಶಿವರಾಜ್ ಉಟ್ಕನೂರು, ಮುದಿಗೌಡ ಉಟ್ಕನೂರು, ಕನಕಪ್ಪ ಬೆಳ್ವಾಟ್, ವೀರನ್ಗೌಡ ಉದ್ಬಾಳ್, ಶಿವರಾಜ್ ಉದ್ಬಾಳ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ